ನಾವು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಎದುರಿನಲ್ಲಿದ್ದೇವೆ. ಇದು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಒಂದು ಪ್ರತಿಷ್ಠಿತ ಕಾಲೇಜು. ಈ ಕಾಲೇಜು ಮಲೆನಾಡಿನಲ್ಲೇ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಔಷಧ ಅಧ್ಯಯನದಲ್ಲಿ ಒಂದು ಹೆಗ್ಗುರುತನ ಮೂಡಿಸಿದೆ. ಈ ಕಾಲೇಜಿನ ವಿಶೇಷತೆ ಏನು ಮತ್ತು ಇದರಲ್ಲಿ ಏನೇನಿದೆ, ಹೇಗಿದೆ, ಬಹಳ ಪ್ರಮುಖವಾಗಿ ಹೇಗೆ ಶುರುವಾಯಿತು ಅದನ್ನ ಕೇಳೋಣ. ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹ ಕಾರ್ಯದರ್ಶಿಗಳು ಮತ್ತು ಬಹಳ ಪ್ರಮುಖವಾಗಿ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಮೊಟ್ಟ ಮೊದಲ ಪ್ರಾಂಶುಪಾಲರಾದಂತ ಡಾಕ್ಟರ್ ಪಿ ನಾರಾಯಣ ಅವರು. ಸರ್ ನಮಸ್ಕಾರ. ನಮಸ್ಕಾರ. ನೀವು ಈ ಕಾಲೇಜಿನ ಮೊದಲನೇ ಪ್ರಾಂಶುಪಾಲರು ಅಂತ ಗೊತ್ತಾಯ್ತು. ನೀವು ಅವತ್ತು ನೀವು ಬಂದಾಗ ನೋಡಿದ ಕಾಲೇಜಿಗೆ ಇವತ್ತು ನೀವು ನೋಡ್ತಾ ಇರೋ ಕಾಲೇಜಿಗೆ ಏನು ವ್ಯತ್ಯಾಸ? 1967ರಲ್ಲಿ ನಮ್ಮ ನ್ಯಾಷನಲ್ ಹೈಸ್ಕೂಲ್ ಅಂತ ಏನಿದೆ, ನಮ್ಮ ಪ್ರಥಮ ಶಾಲೆ, ಅಲ್ಲಿ ಈ ಕಾಲೇಜ್ ಪ್ರಾರಂಭ ಆಯ್ತು. ಅವಾಗ ಈ ಮಲೆನಾಡು ಪ್ರದೇಶದಲ್ಲಿ ಈ ಫಾರ್ಮಸಿ ಮತ್ತೆ ಇಂಥ ಉದ್ಯೋಗದ ಆಕಾಂಕ್ಷಿಗಳಿಗೆ ಎಜುಕೇಶನ್ ಕೊಡೋದಕ್ಕೆ ಯಾವುದೂ ಇನ್ಸ್ಟಿಟ್ಯೂಷನ್ ಇರಲಿಲ್ಲ. ಅಂತ ಸಮಯದಲ್ಲಿ ಅಂದಿನ ಕಾರ್ಯದರ್ಶಿಗಳು ದೂರಾಲೋಚನೆಯಿಂದ ಇರೋ ಹೈಸ್ಕೂಲ್ ಬಿಲ್ಡಿಂಗ್ ಅನ್ನೇ ಉಳಿಸ್ಕೊಂಡು ಅಲ್ಲಿಯ ವ್ಯವಸ್ಥೆಯಲ್ಲೇ ಒಂದು ಫಾರ್ಮಸಿ ಕಾಲೇಜ್, ಫಾರ್ಮಸಿ ಇನ್ಸ್ಟಿಟ್ಯೂಟ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಬರೀ ಡಿ ಫಾರ್ಮಾ, 2 ವರ್ಷದ ಡಿ ಫಾರ್ಮಾ. ಅವಾಗ PUC ಅದು ಬಂದು ಹುಡುಗಿ 2 ವರ್ಷದೊಳಗೆ ಡಿಪ್ಲೊಮಾ ಕೊಡ್ತಕ್ಕಂಥ ವ್ಯವಸ್ಥೆ ಅದು ಸ್ಟಾರ್ಟ್ ಆಗಿದ್ದು. ಇದ್ದಕ್ಕಿದ್ದಂಗೆ ಅದಕ್ಕೆ ಬಹಳ ಪ್ರಾಮುಖ್ಯತೆ ಬಂತು. ಯಾಕಂದ್ರೆ ಖಾಸಗಿ ರಂಗದಲ್ಲಿ ಮತ್ತೆ ಸರ್ಕಾರಿ ರಂಗದಲ್ಲಿ ಎಲ್ಲಾ ಫಾರ್ಮಸಿ ಪ್ಲೇಸಸ್ ಅಲ್ಲೂ ಕ್ವಾಲಿಫೈಡ್ ಫಾರ್ಮಸಿಸ್ಟ್ ಇರ್ಲಿಲ್ಲ. ಹಾಗಾಗಿ ಆ ಕೊರತೆ ನೀಗೋದಕ್ಕೂ ಉದ್ದೇಶ ಮಲೆನಾಡು ಪ್ರದೇಶದಲ್ಲಿ ಲೈಸೆನ್ಸ್ ಸಿಕ್ತಿರ್ಲಿಲ್ಲ ಒಂದು ಔಷಧಿ ಅಂಗಡಿ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಅದನ್ನ ಆ ಕೊರತೆ ನೀಗೋದಕ್ಕೂ ಉದ್ದೇಶ ನಾಗಪ್ಪ ಶೆಟ್ಟು ಅವಾಗ ಉದ್ಯೋಗ ಕೊಡೋ ದೃಷ್ಟಿಯಿಂದ ಈ ಫಾರ್ಮಸಿ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ರು. 2 ವರ್ಷದ ಡಿಪ್ಲೊಮಾ ಕೋರ್ಸ್, ಮೊದಲ 5 ವರ್ಷ ಡಿಪ್ಲೊಮಾ ಕೋರ್ಸ್ ಆಗಿ ಫಾರ್ಮಸಿ ಇನ್ಸ್ಟಿಟ್ಯೂಟ್ ಆಗಿ ಉಳಿದಿತ್ತು. ನಂತರ ಇದನ್ನ ಕಾಲೇಜ್ ಆಗಿ ಪರಿವರ್ತನೆ ಮಾಡಿ ಬಿ ಫಾರ್ಮಾ ಎಲ್ಲ ಪ್ರಾರಂಭ ಮಾಡಿ ಅಲ್ಲಿ ಪ್ರಾರಂಭವಾದ ಕಾಲೇಜ್ ಇವತ್ತು ಈ ದೊಡ್ಡ ಕಾಲೇಜ್ ಆಗಿ ಪರಿವರ್ತನೆ ಹೊಂದಿದೆ. ಕೇವಲ ಒಂದು 50 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆದ್ದು ಇವತ್ತು 1000 ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಒದಗಿಸ್ತಾ ಇದೆ. ಸರ್, ಈ ಕಾಲೇಜಿನ ವಿಶೇಷತೆ ಏನು ಮತ್ತೆ ಮಲೆನಾಡಲ್ಲಿ ರೆಕಗ್ನಿಷನ್ ಹೇಗಿದೆ? ಮಲೆನಾಡಿನ ರೆಕಗ್ನಿಷನ್ ಅಂದ್ರೆ ಅಪರೂಪದ ಕಾಲೇಜು. ಇಷ್ಟೆಲ್ಲ ಒಳ್ಳೆ ಫ್ಯಾಕಲ್ಟಿ ಇಟ್ಕೊಂಡು ನಿಜವಾದ ಔಷಧಿ ವಿಭಾಗದಲ್ಲಿ ಶಿಕ್ಷಣ ಕೊಡ್ತಿದ್ದೇವೆ. ಇಲ್ಲಿ ನೋಡ್ತಾ ಇರುವಂತದ್ದು ನಿಮ್ದು ಫಾರ್ಮಸಿ ದೊಡ್ಡ ಉದ್ಯಾನವನವೇ ಇದೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಔಷಧೋಪಚಾರಗಳಿಗೆ ಬೇಕಾದ ಗಿಡಗಳ ಮೂಲದಿಂದ ಪ್ರಾರಂಭವಾಗಿ ಕೊನೆ ತನಕ ಗುಣಮಟ್ಟದ ವಿದ್ಯಾಭ್ಯಾಸವನ್ನ ಕೈಗೆಟುಕುವ ವೆಚ್ಚದಲ್ಲಿ ಕೊಡ್ತಾ ಇದ್ದೇವೆ. ಇದೊಂದು ದೊಡ್ಡ ಕ್ಯಾಪಿಟೇಷನ್ ಫೀ ಕಾಲೇಜ್ ಆಗಿಲ್ಲ. ಯಾವ ಹುಡುಗ ಬೇಕಾದ, ನಾನೀಗ ಹುಡುಗ ಹತ್ರ ಮಾತಾಡ್ತಾ ಇದ್ದೆ, ಎಲ್ಲೆಲ್ಲಿದ್ದೋ ಬಂದು ಇಲ್ಲಿ ಸೇರ್ಕೊಂಡಿದ್ದಾವೆ. ಹೊರ ರಾಜ್ಯಗಳಿಂದ ಒಂದ್ ಕಾಲದಲ್ಲಿ ಅಸ್ಸಾಂ, ಗುಜರಾತ್ ಅಲ್ಲಿಂದೆಲ್ಲ ಬರ್ತಿದ್ವು. ಈಗ ಅಲ್ಲೂ ಕಾಲೇಜುಗಳಾಗಿದ್ದು ಅಲ್ಲಿಂದ ಬರ್ತಾ ಇಲ್ಲ. ನಮ್ಮ ರಾಜ್ಯದಲ್ಲೇ ಉತ್ತರ ಕರ್ನಾಟಕ, ಹಳೆ ಮೈಸೂರು, ಇಲ್ಲಿಂದೆಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾವೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಸಿಗ್ತಿರೋ ಗುಣಮಟ್ಟದ ವಿದ್ಯಾಭ್ಯಾಸ. ಎಲ್ಲ ನಮ್ಮ ಒಳ್ಳೆ ಫ್ಯಾಕಲ್ಟಿಗಳಿದ್ದಾವೆ, ಒಳ್ಳೆ ಲ್ಯಾಬೊರೇಟರಿ, ಲೈಬ್ರರಿ ಎಲ್ಲ ಬೇಕಾದ ವ್ಯವಸ್ಥೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಗುಣಮಟ್ಟದ ವಿದ್ಯಾಭ್ಯಾಸ ಇರೋದ್ರಿಂದ ಹುಡುಕೊಂಡು ಬರ್ತಾ ಇದ್ದೇವೆ ಕಾಲೇಜಿಗೆ. ನಾವೆಲ್ಲೂ ಈ ಕಾಲೇಜ್ ಬಗ್ಗೆ ಕ್ಯಾನ್ವಾಸ್ ಮಾಡ್ತಾ ಇಲ್ಲ. ಅದು ನಮ್ಮ ಹುಡುಗರು ಇಷ್ಟು ಒಳ್ಳೆ ಕಾಲೇಜಲ್ಲಿ ಇದೆಯಾ ಅಂತ ಹುಡ್ಕೊಂಡು ಬರ್ತದೆ. ಮಲೆನಾಡಲ್ಲಿ ಹೆಮ್ಮೆಯಿಂದ ಹೇಳ್ತಾನೆ, ಮಲೆನಾಡಲ್ಲಿ ಇಷ್ಟು ಒಳ್ಳೆ ಗುಣಮಟ್ಟ ಕಾಲೇಜು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಫಾರ್ಮಸಿ ಕಾಲೇಜಲ್ಲಿ ಇದು ನಂಬರ್ 1. ಆ ಹೆಮ್ಮೆ ನಮಗಿದೆ. ಸರ್, ಕೊನೆಯದಾಗಿ ಕಾಲೇಜಿನ ವಿಶೇಷ? ಕಾಲೇಜಿನ ವಿಶೇಷ ಯಾವಾಗಲೇ ಹೇಳಿದ್ದಾನೆ, ಒಳ್ಳೆಯ ಫ್ಯಾಕಲ್ಟಿ, ಬೇಕಾದಂತ ಸಂಪೂರ್ಣ ಸವಲತ್ತುಗಳು, ಲ್ಯಾಬೊರೇಟರಿ ಇರ್ಬೋದು, ಲೈಬ್ರರಿ ಇರ್ಬೋದು, ಎಲ್ಲ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದೇವೆ. ಹುಡುಗರಿಗೆ ಒಳ್ಳೆ ವಾತಾವರಣ ಕೊಟ್ಟಿದ್ದೇವೆ. ಇದು ಕಾಲೇಜಿನ ವಿಶೇಷ. ಇದು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ವಿಶೇಷ. ಮಲೆನಾಡಿನಲ್ಲಿ ಶಿಕ್ಷಣದಲ್ಲಿ, ಔಷಧ ವಿದ್ಯೆಯಲ್ಲಿ ಒಂದು ರೆಕಗ್ನೈಸ್ ಆದಂತ ಒಂದು ಕಾಲೇಜು, ಮತ್ತೆ ವಿದ್ಯಾರ್ಥಿಗಳ ಸ್ನೇಹಿಯಾಗಿ ಮತ್ತು ಅತ್ಯುತ್ತಮ ಫ್ಯಾಕಲ್ಟಿಗಳಿರ್ತಕ್ಕಂಥ ಕಾಲೇಜ್ ಆಗಿದೆ. ಇದು ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಹ ಕಾರ್ಯದರ್ಶಿಗಳಾದಂಥ ಮತ್ತು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಫೌಂಡರ್ ಪ್ರಾಂಶುಪಾಲರು, ಮೊಟ್ಟ ಮೊದಲ ಪ್ರಾಂಶುಪಾಲರಾದಂಥ ಡಾಕ್ಟರ್ ಪಿ ನಾರಾಯಣ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಕೋಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 20%.